महाराज की जय, महाराज की जय, महाराज की जय, ಅಭಿಷೇಕ್ ಮಾಡೋದು ಎಲ್ಲ ಹೋರಾಡ್ರಿ ಕೈ ಮುಂದೆ ಗದ್ಗೆ ಅಭಿಷೇಕ್ ಮಾಡೋದು ಗುರುಗಳು, ಇಲ್ಲಿ ಏನು ನಡೀತಿದೆ, ಇಲ್ಲಿ ನಡೀತಿರೋದು ಏನು? ಹ್ಞೂ, ಇಲ್ಲಿ ಏನು ನಡೀತಿದೆ, ಇದು ಏನು ನಡೀತಾ ಇದೆ ಇಲ್ಲಿ? ಇಲ್ಲಿ ಅಧಿಕ ಮಾಸದ ಪ್ರಯುಕ್ತವಾಗಿ ಒಂದು ತಿಂಗಳ ಪರ್ಯಂತರ ಕೋಟಿ ಜಪಯಜ್ಞೆ ಕಾರ್ಯಕ್ರಮ ನಡೀತಾ ಇದೆ. ಕೋಟಿ ಜಪಯಜ್ಞೆ ಕಾರ್ಯಕ್ರಮ ಅಂದ್ರೆ ನಮ್ಮ ಹಿಂದೆ ಶಿವಾನಂದಪ್ಪ ಅವರು, ಪೂರ್ಣಾನಂದಪ್ಪ ಅವರು, ಶ್ರದ್ಧಾನಂದಪ್ಪ ಅವರು ಒಂದು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಶಿವನಾಮ ಸಪ್ತಾಹವನ್ನು ನಿತ್ಯ ಜಪ ತಪ ಮಾಡಿದರೆ, ಇಲ್ಲಿ ಏನು ಈ ಒಂದು ಮಠದೊಳಗೆ ಜಪ ತಪ ಮಾಡಿದಂಥ ಫಲ ಸುತ್ತ 10 ಹಳ್ಳಿ ಸರದಾರಿ ಒಳಗೂ ಕತ್ತಿ ಸತ್ರು ಮೋಕ್ಷಾಕತಿ ಅನ್ನುವಂಥದ್ದನ್ನು ಶ್ರದ್ಧಾನಂದಪ್ಪ ಅವರು ಹೇಳ್ಯಾರ. ಅದೇ ರೀತಿ ಈ ಭಾಗದ ಜನರಿಗೆ ಅಥವಾ ನಮ್ಮ ಗ್ರಾಮಕ್ಕೆ ಜನರಿಗೆ ಒಳ್ಳೆಯದಾಗೈತಿ. ಎಲ್ಲ ಸಾಕಷ್ಟು ಭೂಮಿ ಬೆಳವಣಿಗೆ ಆಗ್ಯಾವು. ಅದಕ್ಕೆ ಎಲ್ಲ ಜನರು ಸುಖ ಶಾಂತಿ ಸಮೃದ್ಧಿಯನ್ನು ಪಡೆಯುತ್ತಾ ಇದ್ದಾರೆ. ಅದರಂತೆ 1970ರಿಂದ ಇಲ್ಲಿವರೆಗೂ ಅಖಂಡ ಶಿವನಾಮ ಸಪ್ತಾಹ ಪ್ರಾರಂಭ ಆಗೈತಿ. ಅದನ್ನು ಪೂರ್ಣಾನಂದಪ್ಪ ಅವರು ಹೇಳಿದ್ದು. ಅಂದ್ರೆ ಶಿವನಾಮ ಸಪ್ತಾಹ ತಂಬೂರಿ ಕೆಳಗಿಡುವಂಗಿಲ್ಲ, ಹತ್ತಿದ ದೀಪ ಆರುವಂಗಿಲ್ಲ. ಏನು 1970ರಿಂದ ಸಪ್ತಾಹ ಹಚ್ಚೈತಿ, ಅಲ್ಲಿಂದ ಇಲ್ಲಿವರೆಗೂ ಸುಮಾರು 56 ವರ್ಷಗಳ ಪರ್ಯಂತರ ಅದನ್ನು ನಮ್ಮ ಸೋಮನಕೊಪ್ಪ ಗ್ರಾಮದ ಎಲ್ಲ ಹಿರಿಯರು ಸದ್ಭಕ್ತರು ಕೂಡಿಕೊಂಡು ನಡೆಸಿಕೊಂಡು ಬಂದಾರ. ಅದಕ್ಕೆ ಇದು ಯಾವತ್ತೂ ನಮ್ಮ ಶ್ರದ್ಧಾನಂದಪ್ಪ ಅವರು ಹಾಕಿಕೊಟ್ಟಂಥ ಇದೊಂದು ದಿನನಿತ್ಯ ಸಾಕಷ್ಟು ಎಲ್ಲ ನಮ್ಮ ಗ್ರಾಮದ ಸಮಸ್ತ ಜನತೆಗೆ ಪೂಜೆ ಕೊಟ್ಟಾರ. ಆ ಪೂಜೆ ಕೊಟ್ಟಂಥ ಒಂದು ಪ್ರತಿಫಲನ 3 ವರ್ಷಕ್ಕೊಮ್ಮೆ ಏನು ಅಧಿಕ ಮಾಸ ಬರ್ತೈತಿ, ಆ ಒಂದು ಅಧಿಕ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರ
ವಿಶ್ವ ಶಾಂತಿಗಾಗಿ ಕೋಟಿ ಜಪಯಜ್ಞ ಕಾರ್ಯಕ್ರಮ, ನಾಡಿನ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ, ವಿಶ್ವನ ಇಡೀ ಜಗತ್ತಿಗೆ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಜಪ ತಪ ಹೋಮ ಹವನ ಮುಖಾಂತರ ಈ ಒಂದು ಜಪಯಜ್ಞೆ ನಡೆಸಿಕೊಂಡು ಬಂದೀವಿ. ಆಮೇಲೆ ತಾವಂದ್ರಿ 57 ವರ್ಷದಿಂದ ತಂಬೂರಿನ ಕೆಳಗಿಟ್ಟಿಲ್ಲ ಅಂತ ಹೇಳಿದ್ರಿ. ಪ್ರತಿನಿತ್ಯನು ಅಂದ್ರೆ 57 ವರ್ಷದಿಂದ ಅದನ್ನ ಕೆಳಗಿಟ್ಟಿಲ್ಲ ಅಂದ್ರೆ ಪ್ರತಿನಿತ್ಯ ಅದನ್ನ ಹಿಡ್ಕೊಂಡು ನಿಂದ್ರವ್ರು ಯಾರು? ಪ್ರತಿನಿತ್ಯ ನಮ್ಮ ಗ್ರಾಮದ ಸದ್ಭಕ್ತರು ಹಿಡ್ಕೊಂಡು ನಿಂದಿರ್ತಾರ. ಅದರೊಳಗೆ ನಾವು ಹೆಂಗೆ ಮಾಡೀವಿ ಅಂದ್ರೆ ಡೈಲಿ ಇಬ್ಬರು ಅದನ್ನ ಟೈಮಿಂಗ್ ಪಾಲಿಕ್ಕೇವು. 8ರಿಂದ 11 ಗಂಟೆಗೆ ಒಬ್ರು, 11ರಿಂದ 2 ಗಂಟೆಗೆ ಒಬ್ರು, ಇವರ ಮತ್ತೆ ರಿಪೀಟು ಏನು 8ರಿಂದ 11 ಗಂಟೆಗೆ ಏನು ಮಾಡಿರ್ತಾರಲ್ಲ ಅವರ ಮತ್ತೆ 2ರಿಂದ 4 ಗಂಟೆ, ಮತ್ತೆ 4 ಗಂಟೆಯಿಂದ ಮತ್ತೆ 5 ಗಂಟೆ, 5 ಗಂಟೆಯಿಂದ ಮತ್ತೆ 8 ಗಂಟೆ, ಇಬ್ರು 3 ತಾಸು. ಒಬ್ರು 3 ತಾಸು ಮಾಡಿದಾಗ ಬಿಡು ಆದ್ರೆ ಅವ್ರು ಹೋಗೋದು, ಮತ್ತೆ ಅವ್ರು 3 ತಾಸು ಬರೋದು. ಹಿಂಗೆ ನಿರಂತರ ರಾತ್ರಿ ಹಗಲಿ ಕಾಯಂ ಪಾಳ್ಯ ಮಾಡೋದು. ಅದು ನಾಳೆ ಯಾರ್ದು ಪಾಳ್ಯ ಐತಿ ಇವತ್ತು ಯಾರ್ದೈತಿ ಅನ್ನುವಂಥದ್ದು ನಮ್ಮ ಮಠದೊಳಗೆ ಒಬ್ರು ಯಜಮಾನರು ಹೇಳೋದಾರ, ಬಸಪ್ಪ ತಿಮ್ಮಣ್ಣವ್ರು ಅಂತೇಳಿ ಅವರೆಲ್ಲ ಹೇಳ್ತಾರ. ಅದ್ರ ಪ್ರಕಾರ ಬಂದ್ ಮಾಡ್ತಾ ಇದಾರೆ. ಪ್ರತಿಯೊಬ್ರು ಮನಸಾಯಿಸ ಬಂದ್ ಮಾಡ್ತಾರೋ ಅಥವಾ ಸುಮ್ ಕರೀತಾರ ಅಂತ ಕಾಟಾಚಾರಕ್ಕೆ ಬರಂತವ್ರು ಅದಾರ? ಪ್ರತಿಯೊಬ್ಬರು ಮನಸ್ಸಾ ಇಚ್ಛೆವಾಗಿ ನಮ್ಮ ಶ್ರದ್ಧಾನಂದಪ್ಪ ಅವರು ಏನು ಹಾಕಿ ಕೊಟ್ಟಂತ ಒಂದು ಮಾರ್ಗ, ಈ ನಮ್ಮ ಮಠದ ಅಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಅಭಿನವ ಶಿವಾನಂದಪ್ಪಗಳು ಅವ್ರು ಹಾಕಿಕೊಟ್ಟಂತ ಮಾರ್ಗ ಇವ್ರು ನಡೆಸ್ಯಾರ. ಈ ಇವರು ಒಂದು ಸಮ್ಮುಖದಲ್ಲಿ ನಮ್ಮ ಎಲ್ಲಾ ಸದ್ಭಕ್ತರು ಆತ್ಮ ಸಂತೋಷದಿಂದ ಸಂತೋಷಭರಿತವಾಗಿ ಈ ಒಂದು ಜಪಯಜ್ಞ ಕಾರ್ಯಕ್ರಮ. ಏನೋ ಒಂದು ಎಮರ್ಜೆನ್ಸಿ ಟೈಮ್ ನಲ್ಲಿ ಅವತ್ತು ಅವ್ರದ್ದು ಪಾಳೆ ಇರ್ತೈತಿ, ಅವ್ರು ಬರಕ್ ಆಗಂಗಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀರಿ? ಎಮರ್ಜೆನ್ಸಿ ಟೈಮ್ನಾಗಳಂದ್ರ ನೀವು ಹೇಳೋದು ಬಹಳ ಕರೆಕ್ಟ್ ಐತಿ. ಯಾಕಂದ್ರೆ ಹಂಗೇನಾದ್ರೂ ಪ್ರಸಂಗ ಬಂದ್ರ ಈಗ ನಮ್ಮ ಊರೊಳಗ ಹೊಲಕ್ಕೆ ಹೋದ್ರ ಸುಮಾರು 200 ರೂಪಾಯಿ 300 ರೂಪಾಯಿ ಪಗಾರ ಐತಿ. ಅದೇ ಪಗಾರನ ಕೊಟ್ಟು ಮತ್ತೆ ಇಲ್ಲಿ ಮಠದೊಳಗ ಭಕ್ತರು ಅದಾರ, ಮಾಡೋರು ಇದ್ದಾರ. ಅವರು ಒಂದ್ ವೇಳೆ ಎಮರ್ಜೆನ್ಸಿ ಹೋದ್ರ ಅವ್ರು ಒಂದ್ ಆಳ್ ಹಚ್ಚಿ ಪಗಾರ ಕೊಟ್ಟು ಹೋಗ್ಬೇಕು. ಅಂದ್ರ ಅವತ್ತು ಪಾಳೆ ಯಾರ್ದೈತಿ ಅವ್ರು ಕೊಡ್ತಾರೋ ಮಠದ ಆಡಳಿತ ಮಂಡಳಿ ಕೊಡ? ಪಾಳೆ ಯಾರ್ದಿರ್ತೈತಿ ಅವ್ರ ಕೊಟ್ಟು ಹಚ್ಚಿ ಹೋಗ್ತಾರೆ. ಅಪ್ಪ ಅವ್ರು ಮಾತಾಡ್ತಾರ. ಬೋರ್ಡ್ ತಗೊಂಡು ಹೇಳಿ ನೀವು ಒಳಗೊಂದು 2 ಮಾತು ಮಾತಾಡ್ಬೇಕು. ಅಲ್ಲಿ ಪೂಜಾದಂತೆ ಮಾತಾಡ್ರಿ, ಇಲ್ಲಿ ಮಂದಿ ಇರ್ತಾರೆ ಯಾರು ಯಜಮಾನ್ರು ನೀವು ಏನ್ ಮಠದ ಭಕ್ತರ ಏನ್ ಕೆಲಸಕ್ಕೆ ಬಂದವ್ರ? ಭಕ್ತರು. ಯಾಕಂದ್ರೆ ನೀವು ಕರೆಂಟ್ ಸಪ್ಲೈ ಮಾಡ್ತಾ ಇದ್ದೀರಿ, ಹೌದಲ್ಲ? ಸ್ಟವ್ ಸ್ಟೇಜ್ ಎಲ್ಲ ಹಾಕಿರಿ, ಎಲ್ಲ ಅರೇಂಜ್ಮೆಂಟ್ ನೀವೇ ಮಾಡ್ತಾ ಇದ್ದೀರಿ. ಮಠದ ವಸ್ತುಗಳ ಅಥವಾ ನಿಮ್ಮ ಸ್ವಂತ ಮಾಡ್ಕೊಂಡಿರ? ಎಲ್ಲ ಮಠದವ ನೀವೆಲ್ಲ ಆಪರೇಟ್ ಮಾಡ್ತೀರಿ. ಹೌದು, ಮಠದ ಭಕ್ತರ ನೀವು ಕೂಡ. ತಾವು ಸರ್, ತಾವು ಕೂಡ ಮಠದ ಭಕ್ತರು. ಯಾವ ಊರು ಸರ್? ಸೋಮನಕೊಪ್ಪದವ್ರೆ. ಸ್ವಲ್ಪ ಹೆಚ್ಚು ಕಡಿಮೆ ನಾನು ನೋಡ್ತಾ ಇದ್ದಂಗೆ ಊರಾಗಿದ್ದು ಒಂದೇ ದೇವಸ್ಥಾನಕ್ಕೆ ಇದು ಕಾಣುತ್ತೆ, ಮತ್ತೆ ಅವು ಕಂಡಿಲ್ಲ ಅದಕ್ಕಂತೀನಿ. ಮತ್ತೆ ಅವು ಕಾಣಿಸ್ತಿಲ್ಲ. ಯಾವ್ರಿಪ್ಪ? ಇದ ಊರ. ನೀವು ಮಠದ ಭಕ್ತರು. ಸತ್ಸಂಗದಾಗಿದ್ದು ಎಷ್ಟು ವರ್ಷ ಆಯ್ತ್ರಿ? ಇಲ್ಲೇ ಇರ್ತೀರಿ, ಸತ್ಸಂಗದಲ್ಲೇ ಅದೀರಿ. ಏನ್ ಅನ್ಸತ್ರಿ ಸತ್ಸಂಗಕ್ಕೂ ಹೊರಗಿನ ಪ್ರಪಂಚಕ್ಕೂ? ಹೊರಗಿನ ಪ್ರಪಂಚ ಪಾಡ್ ಅನ್ಸತ್ತ, ಸತ್ಸಂಗ ಪಾಡ್ ಅನ್ಸತ್ತ? ಸತ್ಸಂಗ ಚಲೋ ಆಗುತ್ತೆ. ಯಾಕಂದ್ರೆ ಅಲ್ಲಿ ಜೀವಕ್ ಬೇಡಿದೆಲ್ಲ ಉನ್ನಾಕಿರುತ್ತ, ಆದ್ರೂ ಅದನ್ನೆಲ್ಲ ಬಿಟ್ಟು ಇಲ್ಲಿ ಬರುವುದು ಅಂದ್ರ. ತಮ್ದು ಯಾವ್ರಿಯಪ್ಪ? ಯರಗಟ್ಟಿ, ತೋರಣಗಟ್ಟಿ. ಮಠದ ಭಕ್ತರು. ಎಷ್ಟು ವರ್ಷದಿಂದ ಬರ್ತೀರಿ? ಈಗ ಸಲ ಬಂದಿರಪ್ಪ. ಇದೇ ಸರಿ ಬಂದಿರಿ? ಇದಕ್ಕಿಂತ ಮುಂಚೆ ಬಂದಿಲ್ಲ? ಏನು ಮಠದ ಮಹಿಮೆ ಕೇಳ್ಕೊಂಡು ಬಂದ್ರು, ಸುಮ್ ಹಾಗಾಕ ಹೋಗಿ ಬಂದ್ರ ಅಂತ ಬಂದ್ರು? ಮಠದ ಮಹಿಮೆ ಕೇಳ್ಕೊಂಡ ಬಂದಿರಿ. ಎಸ್ ಬಂದ್ರಿ. ಕುಷ್ಟಗಿ ತಾಲೂಕಿನಿಂದ ಬಂದಿರಿ. ಹೆಂಗ ಅನ್ಸಿ? ಎಷ್ಟು ವರ್ಷದಿಂದ ಇದ್ದೀರಿಪ್ಪ ಈ ಮಠಕ್ಕೆ ಭಕ್ತರು? 7ನೇ ಕ್ಲಾಸ್ 8 ವರ್ಷ ನಾವು ಮತ್ತೆ ಇನ್ನೊಂದು 2ನೇ ಕ್ಲಾಸ್ನಾಗ ಇದ್ದಾಗ ಬಂದಿರಂದ್ರು, ಇದು 2ನೇ ತಲೆಮಾರು ಅಂತಾರಲ್ಲ. ಇದಕ್ಕಿಂತ ಮುಂಚೆ ಯಾರಾದ್ರೂ ಇದ್ರ ನಿಮ್ಮ ಮನೆಯಲ್ಲಿ ಮಠಕ್ಕೆ ಭಕ್ತರು? ನೀವು ಅಪ್ಪಾಜಿ ಅವ್ರು ಇದ್ರು, ಅದಕ್ಕೆ ಅಂದ್ರು ಇದು 2ನೇ ತಲೆಮಾರು ಅಂದ್ರಲ್ಲ, ಅದಕ್ಕಂದ್ರೆ. ಯಪ್ಪ ನಿಮ್ದು ಯಾವ ಊರ್ರಿ? ಬಿಳಿಯಾಗದ್ರ. ಆ ಕಡೆನ ಕುಷ್ಟಗಿ ಅವ್ರೆ. ಯಪ್ಪ ನಿಮ್ದ್ರಿ? ತಳಕವಾಡ. ಸಾಕಷ್ಟು ಹುಡುಗರೆಲ್ಲ ಓಡಾಡಿ ಕೆಲಸ ಮಾಡ್ತಾರ. ನೀವು ಮಠದ ಭಕ್ತರ ಇಲ್ಲಿಯವ್ರ ಏನ್ ಮಾಡ್ತೀರಿಪ್ಪ?
ಇದ್ರ ಜೀವ ಮಾಡ್ತೀರಿ ಅಲ್ಲೆಲ್ಲ ಊಟಕ್ಕೆಲ್ಲ ನೀಡಾಕತ್ತೀರಿ ಹೌದು ಯಾಕಂದ್ರೆ ಹೆಚ್ಚು ಹುಡುಗರ ನೀಡಾಕತ್ತಾರ ಅವು ಒಂದು ಎಂಗೇಜ್ ಹುಡುಗರ ಓಡಾಡಿ ಕೆಲಸ ಮಾಡ್ತಾರ ಮಠದ ಶಿಷ್ಯ ಬಳಗ ಭಾಳ ದೊಡ್ಡದೈತ್ರಿ ಏನ್ ಅನ್ಸತ್ರಿ ಸುಮಾರು ಅವರೆಲ್ಲ ಭಕ್ತಿಯಿಂದ ಬರ್ತಾರೆ ಮಾಡ್ತಾರೆ ಎಲ್ಲ ಅನನ್ಯ ಭಕ್ತಿಯಿಂದ ಎಲ್ಲ ಭಕ್ತಿಯಿಂದ ಮಾಡ್ಕೊಂಡು ಈಗೆಲ್ಲ ಎಷ್ಟು ಅವ್ರು ನೋಡ್ಕೊಂಡು ಹೋಗ್ತಾರ ಪ್ರತಿ 3 ವರ್ಷಕ್ಕೊಮ್ಮೆ ಜಪಯಜ್ಞ ಕಾರ್ಯಕ್ರಮ ನಡೆದಿದೆ ಅದು ನಿರಂತರ 57 ವರ್ಷದಿಂದ ಅದು ಇದ್ದದ್ದೇ ಹಗಲು ರಾತ್ರಿ ಅದೆಲ್ಲ ಮತ್ತೆ ರೆಗ್ಯುಲರ್ ಪಾರಾಯಣ ಮಾಡ್ತಕ್ಕಂಥವ್ರು ಇರ್ತಾರೆ ಪಾರಾಯಣ ನಿತ್ಯ ಅಭಿಷೇಕ ಇದ್ದದ್ದೇ ಅಂದ್ರೆ ಸಾಯಂಕಾಲ ಇದು ಭಗವದ್ಗೀತೆ ಆಗುತ್ತೆ ರೆಗ್ಯುಲರ್ ಭಗವದ್ಗೀತೆ ಮುಂಜಾನೆ ಇದು ರುದ್ರಾಭಿಷೇಕ ಹ್ಞೂ ರೀ ದಿವಸ ಈಗಾಗಲೇ 82ರಿಂದ ಮಾಡ್ಕೊಂತ ಬರುತ್ತೆ ಅಭಿಷೇಕ ಅಭಿಷೇಕ ದೇವಪರಣ ಮತ್ತು ಪೂಜೆ ಎಲ್ಲ ಮಾಡ್ಕೊಂತ ಬರುತ್ತೆ ಹೌದಲ್ರಿ ಸಾಯಂಕಾಲ ಭಗವದ್ಗೀತೆ ಪ್ರವಚನ ಎರಡೂ ಇರುತ್ತೆ ರೆಗ್ಯುಲರ್ ಇದು ಬಾದಾಮಿ ತಾಲೂಕಿನ ಸೋಮನಕೊಪ್ಪ ಅಂತ ಭಾಳ ಅಂತಂದ್ರೆ ಊರೊಳಗಡೆ ಒಂದು 200 ಮನಿ ಇದ್ದಾವೇನೋ ಅಷ್ಟೇ ಅಷ್ಟು ಬಿಟ್ಟರೆ ಇಡೀ ಬಾದಾಮಿ ತಾಲೂಕು ಅನ್ನೋದಕ್ಕಿಂತ ಆ ಕಡೆ ಬಾಗಲಕೋಟೆ ತಾಲೂಕು ಬಾದಾಮಿ ತಾಲೂಕು ನೆರೆ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಯರಗಟ್ಟಿ ಬೆಳಗಾವಿ ಜಿಲ್ಲೆಯಿಂದ ಜನ ಇಲ್ಲಿ ನಿರಂತರ ಹರಿದು ಬರ್ತಾರೆ ಅಲ್ಲಿ ಕಾಣಿಸ್ತಿರ್ಬೋದು ತಮಗೆ ನಿರಂತರ ನಡೀತಾ ಇರುತ್ತೆ ಅನ್ನ ಸಂತರ್ಪಣೆ ಇಲ್ಲಿ ಈಗ 1 ತಿಂಗಳ ಮಟ್ಟಿಗೆ 3 ಹೊತ್ತು ಬೆಳಿಗ್ಗೆ ಅನ್ನ ಬೆಳಿಗ್ಗೆಯಿಂದ ನಾವು ಉಪಹಾರ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಸಂಜೆ ಊಟ ಇರುತ್ತೆ ಪ್ರತಿನಿತ್ಯನೂ ಒಬ್ಬೊಬ್ಬ ಭಕ್ತರು ತಂದು ಕೊಡ್ತಾನೆ ಇರ್ತಾರೆ ಒಂದೊಂದು ಊರಿನಿಂದ ತಂದು ಕೊಡ್ತಾರೆ ಸಾಮಾನ್ಯವಾಗಿ ಭಜನಾ ಮಾಡ್ತಕ್ಕಂಥ ಕಲಾವಿದರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಒಂದು ಊರಿಗೆ ಭಜನಾ ಕಲಾವಿದರನ್ನ 2 ತಂಡ ಸೇರಿಸಬೇಕಂದ್ರೆ ಅವ್ರನ್ನ ಕೂಡು ಇವ್ರನ್ನ ಕರಿ ಯಾರನ್ನ ಕರೆದ್ರು ಕಲಾವಿದರು ಸಿಗೋದೇ ಭಾಳ ಕಷ್ಟ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿನಿತ್ಯನೂ ಬೇರೆ ಬೇರೆ ಊರುಗಳಿಂದ ತಂಡಗಳು ಬಂದು ಇಲ್ಲಿ ಭಜನಾ ನಿರಂತರ ಮಾಡಿ ಹೋಗ್ತಾರೆ ಆದ್ರೆ ಒಂದು ವಿಶೇಷ ಅಂತಂದ್ರೆ ಯಾರನ್ನೂ ಕರೆದಿರಂಗಿಲ್ಲ ಯಾರೂ ಕರೀದಿನ ಎಲ್ಲರೂ ತಮ್ಮ ಪಾಡಿಗೆ ಬಂದು ಭಜನಾ ಕಾರ್ಯಕ್ರಮ ಇಲ್ಲಿ ಮಾಡಿ ಹೋಗ್ತಾರೆ ಯಾರಿಗೂ ₹1 ಇಲ್ಲ ಅವರೇ ಏನು ಮಾಡ್ತಾರಂದ್ರೆ ಇಲ್ಲಿಗೆ ಬರಬೇಕಾಗಿರ್ತಕ್ಕಂಥ ಭಜನಾ ತಂಡಗಳು ತಮ್ಮೂರಿನಲ್ಲೇ ಪಟ್ಟಿ ಎತ್ತಿರ್ತಾರೆ ಪಟ್ಟಿ ಎತ್ತಿ 1000 5000 10,000 ಗಂಟಲೆ ದುಡ್ಡು ಸಂಗ್ರಹ ಮಾಡಿಕೊಂಡು ಅಲ್ಲಿಂದ ಆಹಾರ ಪದಾರ್ಥಗಳನ್ನ ತಗೊಂಡು ಬಂದು ಇಲ್ಲಿ ತಂದು ಲಕ್ಷ ಗಂಟಲೆ ತರ್ತಾರೆ ಲಕ್ಷ ಗಂಟಲೆ ತಂದು ಕೊಟ್ಟು ಇಲ್ಲಿ ಕೊಟ್ಟು ಫ್ರೀಯಾಗಿ ಭಜನಾ ಮಾಡಿ ಹೋಗ್ತಾರೆ ಇಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಬಾದಾಮಿ ತಾಲೂಕಿನ ಸೋಮನಕೊಪ್ಪ ಅಂತ ಒಂದ್ಸಾರಿ ತಾವು ಕೂಡ ಬಂದು ನೋಡಿ ಗೊತ್ತಾಗುತ್ತೆ ಪ್ರತ್ಯಕ್ಷ ಅಪ್ಪವ್ರ ಆಶೀರ್ವಾದ ಇಬ್ರು ಮಕ್ಕಳು PS ಇವ್ರ ನೀವು ಹೇಳ್ರಿ ಇಬ್ರು ಮಕ್ಕಳು PS ಆಗ್ಯಾರ ಅಪ್ಪರ ಆಶೀರ್ವಾದ ಮಮ್ಮಟಿಗೇರಿ ಅವರು ಈಗ ಯಾವ್ರಿ ಅಮ್ಮ ಮಮ್ಮಟಿಗೇರಿ ಎಷ್ಟು ವರ್ಷದಿಂದ ಮಠಕ್ಕೆ ಭಕ್ತರಾಗಿದ್ದೀರಿ 30 ವರ್ಷದಿಂದ ಏನ್ ಅನ್ಸತ್ರಿ ಗುರುಗಳು ಈ ಮಠದ ಬಗ್ಗೆ ಹೇಳುವುದೇನೈತಿ ಗುರುಗಳ ನಾವು ಮಠದ ಭಕ್ತರದೇವು ಹ್ಞೂ ರೀ ಸದಾನಂದ ಸ್ವಾಮಿಗಳ ಕಡೆಯಿಂದ ಪೂಜೆ ಹೇಳಿಸ್ಕೊಂಡು ಬಹಳ ವರ್ಷದಿಂದ ನಡ್ಕೊತಾ ಬಂದೆವು ಹ್ಞೂ ರೀ ಮಠದ ಬಗ್ಗೆ ಹೇಳೋದಂದ್ರೆ ಈಗ ಭಾಳ ವಿಚಾರ ಮಾಡಿದ್ರೆ ಇಂಥ ಮಠಗಳು ಎಲ್ಲಿ ಸಿಗೋದು ಭಾಳ ಕಷ್ಟ ಅಪರೂಪ ಈ ಜಪಯಜ್ಞ ಕಾರ್ಯಕ್ರಮ 1 ತಿಂಗಳ ಪರ್ಯಂತ ಅಧಿಕ ಮಾಸದಲ್ಲಿ ಮಾಡೋದು ಹ್ಞೂ ರೀ ಅದು ಸಾಮಾನ್ಯ ಮಾತಲ್ಲ ಅಲ್ಲ ಯಾಕಂದ್ರೆ ನಿರಂತರ ಇಷ್ಟೆಲ್ಲ ಖರ್ಚು ಒಂದು ದಿನಕ್ಕೂ 1 ಲಕ್ಷ ಖರ್ಚಾಗುತ್ತೆ ಅಷ್ಟೆಲ್ಲ ಮಾಡ್ತಾರೆ ಭಕ್ತರು ಅಂದ್ರೆ ಸ್ವಲ್ಪ ಕಷ್ಟನೇ ಇದೆ ಆದ್ರೂ ಹೆಂಗ್ ನಡ್ಕೊಂಡು ಬಂದೈತಿ ಅಂತೀರಿ ಹೆಂಗ ನಡ್ಕೊಂಡು ಬಂದಿದ್ರೆ ಗುರುವಿನ ಆಶೀರ್ವಾದದಿಂದ ಸಂಪೂರ್ಣ ಪೂರ್ಣಾನಂದ್ರ ಮತ್ತು ಶ್ರದ್ಧಾನಂದ್ರ ಆಶೀರ್ವಾದದಿಂದ ಎಲ್ಲ ನಡೀತೈತಿ ಸುಗಮವಾಗಿ ಈ ಮಠಕ್ಕೆ ನಡ್ಕೊಳಕ್ ಹತ್ತಿದ ಮೇಲೆ ತಮ್ಮ ಬದುಕಿನಲ್ಲಿ ಯಾವ ರೀತಿ ಬದಲಾವಣೆ ಕಂಡಿದ್ದೀರಿ ಯಾವ ರೀತಿ ಬದಲಾವಣೆ ನಮಗೆ 2 ಗಂಡು ಮಕ್ಕಳು ಹ್ಞೂನ್ರಿ ರಾಜೀವ ಮತ್ತು ಸಂಜೀವ ಅಂತ ಹೇಳಿ ಹ್ಞೂನ್ರಿ ಅವ್ರನ್ನ ನಾವು ಸಣ್ಣವರಿಂದ ಮಠದ ಹತ್ರ ನಡ್ಕೋತಾ ಬಂದಿದ್ದೀವಿ ಸ್ವಾಮಿಗಳ ಹತ್ರ ಹ್ಞೂನ್ರಿ ಮಕ್ಕಳು ಪೂಜೆ ಶ್ರದ್ಧಾನಂದ ಅಜ್ಜಿಗಳು ಇನ್ನೂ 4ನೇಕ್ ಇದ್ದ ನಮ್ಮ ದೊಡ್ಡ ಮಗ ಅವತ್ತ ಅವ್ನ ಕರೆದು ಪೂಜೆ ಕೊಟ್ಬಿಟ್ರು ಇವತ್ತಿಗೂ ಪೂಜೆ ನಿರಂತರ ಚಾಲು ಐತಿ ಇಲ್ಲಿ ನಾವು ಬಂದು ಇಲ್ಲಿ ನಡ್ಕೊಳಕತ್ತಿದ ಮ್ಯಾಗ ಗುರುವಿನ ಸಂಪೂರ್ಣ ಆಶೀರ್ವಾದ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದು ಮಾತು ನಮ್ಮ 2 ಮಕ್ಕಳು ರಾಜೀವ ಮತ್ತು ಸಂಜೀವ ಒಂದೇ ಟೈಮ್ದಾಗ 2 PSI ಆಗಪ್ಪ ಇದಕ್ಕಿಂತ ದೊಡ್ಡದು ಏನೈತೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದಕ್ಕೆಲ್ಲ ಸಂಪೂರ್ಣ ಗುರುವಿನ ಆಶೀರ್ವಾದ ಗುರು ಅಂದ್ರೆ ಹೆಂಗ್ ಇರ್ತಾನೆ ಅಂತಕ್ಕಂಥದ್ರ ಬಗ್ಗೆ ಗುರುವಿನ ಮಹಿಮೆ ಬಗ್ಗೆ ಹೇಳಿದ್ರು
ಇಲ್ಲಿ ಮಠಕ್ಕೆ ಬರ್ತಕ್ಕಂಥ ಭಕ್ತರಲ್ಲಿ ಇಲ್ಲಿ ಬಹಳ ಜನ ಇಲ್ಲೇ ಉಳ್ಕೊಂಡಿರ್ತಕ್ಕಂಥವ್ರು ತಮ್ಮ ಎಲ್ಲ ಅನುಭವಗಳನ್ನ ಹೇಳ್ಕೊಳ್ಳೋದು ನೋಡಿದ್ರೆ ಯಾರ್ಯಾರು ಕಷ್ಟದಲ್ಲಿದ್ದೀರಿ, ಏನಾದರೂ ತೊಗೊಂಡು ಬರಬೇಕು ಅಂತೇನಿಲ್ಲ, ಏನೂ ಬೇಡ, ಬರಗೈಲೇ ಬರ್ರಿ, ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಬರ್ರಿ, ಇಲ್ಲಿಗೆ ಬಂದ ಮೇಲೆ ನಿಮ್ಮ ಬದುಕು ಯಾವ ರೀತಿ ಬದಲಾಗುತ್ತೆ ನೋಡ್ರಿ ಅಂತಾರೆ ಮಠಕ್ಕೆ ಬರ್ತಕ್ಕಂಥ ಭಕ್ತರು. ಇದು ಬಾದಾಮಿ ತಾಲೂಕಿನ ಸೋಮನಕೊಪ್ಪದಲ್ಲಿದೆ. ನಮಸ್ಕಾರ.